ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂತ ಇದೆ. ಆದರೆ ಮುಚ್ತಾ ಇರೋವಂಥದ್ದು ತುಂಬ ದುರಂತ. ಇವತ್ತು ಸರ್ಕಾರಿ ಶಾಲೆ ಅಂತಂದರೆ ನಮಗೆ ಒಂದು ಬಡವರಿಗೆ ಒಂದು ಇರುವಂತಹ ಒಂದು ಕಲಿಕೆ ಮಾಡೋದಕ್ಕೆ ಒಂದು ಅನುಕೂಲವಾಗಿರುವಂತಹ ಇದು ವ್ಯವಸ್ಥೆ. ಆದರೆ ಈ ಶಾಲೆಗಳನ್ನ ಮುಚ್ಚಿದಂಥ ಸಮಯದಲ್ಲಿ ಎಲ್ಲೋ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರಕ್ಕೆ ಹೋಗಬೇಕು ಅಂದರೆ ಇವತ್ತು 1ನೇ ತರಗತಿ 2ನೇ ತರಗತಿ ಏನು ಪ್ರಾಥಮಿಕ ಶಿಕ್ಷಣ ಮಾಡುವಂಥ ಮಕ್ಕಳು ಹೋಗೋದು ತುಂಬ ಕಷ್ಟ ಇದೆ. ಯಾಕೆಂದರೆ ನಾವು ಹಳ್ಳಿ ಜನ, ನಾವು ಬೆಳಗ್ಗೆ ಯಾರಾದರೆ ಕೂಲಿ ಕೆಲಸಕ್ಕೆ ಈ ಥರ ಹೋಗೋದಿರುತ್ತೆ. ನಾವು ಈ ಮಕ್ಕಳ ಕಡೆ ನೋಡೋದಕ್ಕಾಗಲ್ಲ, ಯಾಕೆಂದರೆ ಜೀವನ ನಡಿಬೇಕು. ಸಂಜೆ ಆದರೆ ನಮ್ಗೆ ಊಟದ ಜೀವನ ನಡಿಬೇಕಾಗುತ್ತೆ. ತಂದೆ ತಾಯಿ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಮಗು ಶಾಲೆಗೆ ಆ ಬಸ್ ಟೈಮ್ಗೆ ಹೋಗಬೇಕು. ಅದು ಹೋಗಲಿಲ್ಲ ಅಂತಂದರೆ ಅದನ್ನು ನಮ್ಮೂರಲ್ಲೇ ಇದ್ದಂಥ ಸಮಯದಲ್ಲಿ ಶಿಕ್ಷಕರು ಗಮನ ಹರಿಸ್ತಾರೆ, ಯಾಕೆ ಆ ಮಗು ಬಂದಿಲ್ಲ ಅಂತ. ಅದೇ 1 ಕಿಲೋಮೀಟ್ರಲ್ಲಿ ಎಲ್ಲ ಒಂದು ಶಾಲೆಯಲ್ಲಾದಾಗ ಅವರು ಬಂದವ್ರಿಗೆ ಪಾಠ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಸರ್ಕಾರ ಏನಿವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದನ್ನು ಅವರು ಕೂಡ ತಿಳಿಸಿ ಸರ್ಕಾರಕ್ಕೆ ಈ ಥರ ಆಗ್ತಾ ಇರೋಂಥ ಪ್ರತಿರೋಧದ ಬಗ್ಗೆ ನಮ್ಮೆಲ್ಲರ ಏನು ಮನಸ್ಸು ಇದು ಮಾಡಿದ್ದೀವಿ, ಎಲ್ಲರೂ ಕೂಡ ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಶಾಲೆಗಳನ್ನ ಉಳಿಸಿದಂಥ ಸಮಯದಲ್ಲಿ ಅಲ್ಲಿ ಒಂದು ಅಸ್ತಿತ್ವ, ಒಂದು ಶಾಲೆ ಇದ್ದರೆ ಒಂದು ಊರಿಗೆ ಒಂದು ಗೌರವ, ಅಲ್ಲಿ ಒಂದು ವಾತಾವರಣನೇ ಬೇರೆ ಥರ ಇರುತ್ತೆ. ಆ ಥರ ವಾತಾವರಣ ಕೆಡದಿರೋ ರೀತಿಯಲ್ಲಿ ಇರಬೇಕು ಅಂದರೆ ಒಂದು ಗ್ರಾಮದಲ್ಲಿ ಒಂದು ಶಾಲೆ ಇರೋದು ಉತ್ತಮ. ಅದಕ್ಕೆ ತಾವು ಸಹಕಾರ ಕೊಡಬೇಕು, ಅದೇ ರೀತಿ ಸರ್ಕಾರ ಗಮನಕ್ಕೂ ತರಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳು. KPS ಮ್ಯಾಗ್ನೆಟ್ ಶಾಲೆಗಳನ್ನ ರಾಮನಗರದಲ್ಲಂತೂ ತೆಗೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವಿಜಯವಾಣಿ ಪೇಪರಲ್ಲಿ ಕೂಡ ಬಂದಿದೆ, 11 KPS ಮ್ಯಾಗ್ನೆಟ್ ಶಾಲೆಗಳನ್ನ ನಾವು ಮಾಡ್ತೀವಿ ಅಂತೇಳಿ. ಟೊಯೋಟಾ ಕಿರ್ಲೋಸ್ಕರ್ ಕಂಪ್ನಿಯವರು ಕೂಡ ಇದನ್ನು ಕಟ್ಕೋತಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕೂಡ ಬಂದೇ ಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಊರಿನ ಗ್ರಾಮಸ್ಥರೆಲ್ಲ ಕೂಡ ಬಂದಿರೋದು ಇವತ್ತು ಏನಂತಂದರೆ, ಈ ಏನು KPS ಮ್ಯಾಗ್ನೆಟ್ ಶಾಲೆಗಳು ಬರ್ತಾ ಇದೆಯಲ್ಲ, ಅದನ್ನು ರದ್ದು ಮಾಡಬೇಕು. ಇರೋ ಶಾಲೆಗಳಿಗೆ ಅಲ್ಲೆಲ್ಲೋ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಅವತ್ತು ಹೇಳಿದ್ರೆ ಟೀಚರ್ಸ್ ಇರ್ತಾರೆ, ಚೆನ್ನಾಗಿ ಫೆಸಿಲಿಟೀಸ್ ಇರುತ್ತೆ ಅಂತೇಳಿ. ಆ ಫೆಸಿಲಿಟೀಸ್ನ ಇಲ್ಲೇ ಕೊಡಲಿ ಅವರು, ನಮ್ಮ ಹಳ್ಳಿಗಳಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಕೊಡಲಿ. ಇವತ್ತು KPS ಮ್ಯಾಗ್ನೆಟ್ ಶಾಲೆಯಲ್ಲಿ ಟೀಚರ್ಸ್ನ ಕೊಡ್ತೀವಿ, ಇಂಗ್ಲೀಷ್ ಮೀಡಿಯಮ್ ಕಳಿಸ್ತೀವಿ, ದ್ವಿಭಾಷಾ ಇರುತ್ತೆ ಅಂತ ಇದೆಲ್ಲ ಹೇಳ್ತಿದ್ದಾರೆ, ನಾವು ಕೇಳಿದ್ವಿ ಕೂಡ. ಸೊ ಅಲ್ಲಿ ಆ ದ್ವಿಭಾಷಾನ ನಮ್ಮ ಸ್ಕೂಲಲ್ಲೇ ಕೊಡಲಿ. ಇವತ್ತು ಈಗೇನು ಜೂನ್ ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ, ಆದರೂ ಕೂಡ ಇನ್ನೂ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಯಾವ ರೀತಿ ಹೇಳ್ತಿದ್ದಾರೆ ಸರ್ಕಾರದವರು ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳಿ, ಆದರೆ ಒಳ್ಳೆ ಶಿಕ್ಷಣ ಕೊಡ್ತೀವಿ KPS ಅಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ಯಾವ ರೀತಿ ನಂಬಬೇಕು ಅದನ್ನು? ಸೊ ಇಲ್ಲಿ ನಾವು ಕೇಳ್ಕೊತಾ ಇರೋದೇನಂತಂದರೆ, ಇರೋ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ. ನೀವು ಏನೇ ಮಾಡಬೇಕಂದ್ರೂ ಕೂಡ ಇರೋ ಶಾಲೆಗಳಿಗೆ ಕೊಡಿ. ಖಂಡಿತ ಅವತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗುತ್ತೆ, ಅಲ್ಲಿಗೆ ಮಕ್ಕಳು ಕೂಡ ಬಂದು ಹೋಗ್ತಾರೆ. ಇದು ನಮ್ಮ AIDS ವಿದ್ಯಾರ್ಥಿ ಸಂಘಟನೆಯಿಂದ ಮತ್ತು ನಮ್ಮೆಲ್ಲ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಪೋಷಕರ ಕಡೆಯಿಂದ ಕೂಡ ಇವತ್ತು ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇರೋದು. ಸೊ